ಆರೋಗ್ಯ ಸಚಿವ ಯುಟಿ ಖಾದರ್ ಇತ್ತೀಚೆಗೆ ಪ್ರಶಸ್ತಿ ಸ್ವೀಕರಿಸಲೆಂದು ಅಮೆರಿಕಕ್ಕೆ ಹೋಗಿದ್ರು. ಅವರು ಅಲ್ಲಿ ಪ್ರಶಸ್ತಿಗಿಂತ ಹೆಚ್ಚು ಆದ್ಯತೆ ಕೊಟ್ಟಿದ್ದು ಆಹಾರ ಮತ್ತು ಆರೋಗ್ಯದ ಬಗ್ಗೆ. ಅದು ಹೇಗೆ ಎಂಬುದು ಈಗ ಕರ್ನಾಟಕದ ಜನತೆಗೆ ಅರಿವಾಗತೊಡಗಿದೆ. ಮೊದಲು 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ರು. ಆ ಬಳಿಕ ಆನ್ಲೈನ್ನಲ್ಲಿ ಆಹಾರ ಸರಬರಾಜು ಮಾಡುವ ಸ್ಟೋರ್ಗಳ ಮೇಲೆ ದಾಳಿ ಮಾಡಿದ್ರು. ಅಲ್ಲಿಂದ ಮುಂದೆ ಸಣ್ಣ ಪುಟ್ಟ ಹೋಟೆಲ್ಗಳು, ಇಂದಿರಾ ಕ್ಯಾಂಟೀನ್ ಮಾತ್ರವಲ್ಲ, ವಿಧಾನಸೌಧದಲ್ಲಿ ನಡೆಯುವ ಕ್ಯಾಂಟೀನ್ ಮೇಲೂ ದಾಳಿ ನಡೆಸಿ ಹೋಟೆಲ್ಗಳಲ್ಲಿ ಹೈಜೀನ್ ಆಹಾರ ಒದಗಿಸುವ ಖಾತ್ರಿ ನೀಡಿದ್ರು. ಅಲ್ಲಿಗೆ ನಿಲ್ಲಲಿಲ್ಲ. ಈಗ ಮಲ್ಟಿನ್ಯಾಷನಲ್ ಆಹಾರ ಮಳಿಗೆಗಳ ಮೇಲೂ ದಾಳಿ ನಡೆಸುತ್ತಿದ್ದಾರೆ. ಇಂತಹದೇ ಒಂದು ದಾಳಿ ಮಂಗಳೂರಿನ ಸಿಟಿ ಸೆಂಟರ್ನಲ್ಲಿರುವ KFCಯ ಉಗ್ರಾಣದ ಮೇಲೆ ನಡೆಯಿತು. ಅಲ್ಲಿಂದ ಹೊರಬಂದದ್ದು ಬೆಚ್ಚಿ ಬೀಳಿಸುವ ಸಂಗತಿಗಳು. ಅದನ್ನ ಖುದ್ದು ಖಾದರ್ ಹೇಳ್ತಿದ್ದಾರೆ, ಕೇಳಿ. ಕಾರ್ಯಕ್ರಮದಲ್ಲಿ ನಾನು ಅಮೆರಿಕಾಗೆ ಹೋಗಿ ತಿಳಿದು ಬಂದೆ. ಅಂದರೆ ಇಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳು ಮತ್ತು ಆಹಾರ ಉತ್ಪಾದನೆ ಮಾಡುವ ಮಲ್ಟಿನ್ಯಾಷನಲ್ ಕಂಪನಿಗಳು ಮತ್ತು ಸ್ಟಾರ್ ಹೋಟೆಲ್ಗಳು ಇದರಲ್ಲಿ ಹೇಗೆ ಕೆಲಸ ಮಾಡ್ತವೆ ಮತ್ತು ನಾವು ಹೇಗೆ ದಾಳಿ ಮಾಡಬೇಕು ಅಂತ ಅಮೆರಿಕಾದಲ್ಲಿ ಏನು ಕಲಿತು ಅಮೆರಿಕಾದಲ್ಲಿ ಕಲಿತು ಅಂತ ಹೇಳಿದರೆ, ಅಲ್ಲಿ ನಾವು ಕೂತು ಒಂದು ಚರ್ಚೆ ಮಾಡುವಾಗ ಒಬ್ಬ ಬ್ಲಾಕ್ ಚೈನ್ ಸ್ಪೆಷಲಿಸ್ಟ್ ಸಿಕ್ಕಿದ್ದ. ಅವ್ನು ಕೇಳಿದೆ ಬ್ಲಾಕ್ ಚೈನ್ ಅಂದರೆ ಏನಂತೇಳಿ. ಅವ್ನು ಹೇಳಿದ, ನಾನು ದೊಡ್ಡ ದೊಡ್ಡ ಕಂಪನಿಗೆಲ್ಲ ಅವ್ರಿಗೆ ಬೇಕಾಗುವಂಥ ರಾ ಮೆಟೀರಿಯಲ್ ಸಪ್ಲೈ ಮಾಡೋದು ಅಂತೇಳಿ. ಆವಾಗ ನಾನು ಕೇಳಿದೆ, ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಇವರಿಗೆಲ್ಲ ಎಲ್ಲಿಂದ ಬಣ್ಣು ಬರ್ತದೆ, ಎಲ್ಲಿಂದ ಚಿಕನ್ ಬರ್ತದೆ, ಅದು ಎಷ್ಟು ವರ್ಷದ್ದು, ಎಷ್ಟು ತನಕ ಇರ್ತದೆ. ಸೊ ಇದನ್ನೆಲ್ಲ ಮಾಹಿತಿ ಕೊಟ್ಟ. ಅದಕ್ಕೆ ಇಲ್ಲ ಅಲ್ಲಿ ತನಕ ನಮ್ಗೆ ಕೂಡ ಎನಿಸಿದೆ ಬಣ್ಣ ಇಲ್ಲೇ ತಯಾರಾಗೋದು ಅಂತೇಳಿ. ನಮ್ಗೆ ಗೊತ್ತಿದ್ದು ಫಾರಿನಿಂದ ಬರೋದು ಅಂತೇಳಿ. ಸೊ ಈಗ ದಾಳಿ ನಡೀತಾ ಇದೆ. ಅವರಿಗೆ ಒಂದು 8 ತಿಂಗಳು ಬಳಸ್ಕೊಳ್ಳುವ ಅವಕಾಶ ಇದೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ಅವಕಾಶ ಇದ್ದರೆ -34 ಇಟ್ಕೊಳ್ಬೇಕು ಒಂದು. ಅದು -34 ಇಟ್ಕೊಳ್ಳೋದಿಲ್ಲ. ಅದಕ್ಕಾಗಿ ಆ ರೀತಿ ಬರ್ತದೆ. ಅದಕ್ಕಾಗಿ ನಾವು ಸ್ಟೋರ್ ಇನ್ಸ್ಪೆಕ್ಷನ್ ಮಾಡೋದು. ಸ್ಟೋರ್ ಇನ್ಸ್ಪೆಕ್ಷನ್ ಮಾಡುವಾಗ ಕೋಲ್ಡ್ ಸ್ಟೋರೇಜ್ ಕ್ವಾಲಿಟಿ ಇರುವುದಿಲ್ಲ ಇದರಲ್ಲಿ. ಮತ್ತು ಅಲ್ಲಿ ನಿಮ್ಮ ಗೋಣಿ ಚೀಲ ಇಟ್ಟಾಗೆ ಇವರು ಚಿಕನ್ ಇಟ್ಟರೆ, ತಿನ್ನುವ ಹೊಟ್ಟೆಗೆ ವಸ್ತುವನ್ನು ಇಟ್ಟರೆ ಹೇಗಾಗ್ಬೋದು? ಗೋಣಿ ಚೀಲ ಪ್ಯಾಕ್ ಮಾಡಿ ಇಟ್ಟಿದ್ದಾಗೆ ಆಗ್ತದಾ? ಅದಕ್ಕೊಂದು ವಿಚಾರ ಇಲ್ವ? ಒಂದು ಮಾಂಸವನ್ನು ನೀವು ಗೋಣಿಯಲ್ಲಿ ಕಟ್ಟಿ ಹಾಕಿ ಇಲ್ಲಿ ಮೂಟೆ 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 ಮಾಡಿ ಇಟ್ಕೊಂಡು ಹೋದರೆ ಏನಿದೆ ಅಂತೇಳಿ ಕಾನೂನು. ಅದು ಒಳಗಿದ್ದಂಥ ಚಿಕನ್ ಪರಿಸ್ಥಿತಿ ಏನಾಗ್ಬೋದು? ನೀವು ತಿಂತೀರಾ ಒಂದು ದಿವಸ ಕೊಟ್ಟರೆ, ಕಾಯಿಸಿ ಕೊಟ್ಟರೆ? ಸೊ ಮಾಲೀಕ ತಿನ್ನಲಿ. ಇದರ ಮೂಲಕ ನೀವು ಯಾವ ಸಂದೇಶ? ನಾನು ಹೇಳ್ದು, ಆದಷ್ಟು ಇಂಥ ಫುಡ್ಡಿಂದ ದೂರ ಇರಿ. ಅಷ್ಟು ಸುಲಭವಿಲ್ಲ. ನಾವೇ ನಮ್ಮ ಮನೆಯವರು ಕೂಡ ಕೇಳೋದಿಲ್ಲ. ಅಂದರೆ ಯಾವರೇ ಮನೆಯಲ್ಲೂ ಕೂಡ ಹೇಳಿದರು ಕೂಡ ಅದು ಕೇಳ್ತಂತ. ಆದರೆ ನಾವು ಆದಷ್ಟು ದೂರ ನಿಲ್ಲುವಂಥ ವ್ಯವಸ್ಥೆ ಇವತ್ತು ಆಗಬೇಕು. ಈ ಜನದಾಗಿ ನಾವು ಮೂಡಿಸಬೇಕು. ಅದಕ್ಕಾಗಿ ನಾನು ಈ ಮಲ್ಟಿ ಕಂಪನಿಯವ್ರಿಗೆ ಕೂಡ ಅವರು ಅದು ಕಾನೂನು ಅವಕಾಶದ ಹೇಳಬೇಕು. ಇದು 1 ತಿಂಗಳಾಯ್ತಾ, 2 ತಿಂಗಳಾಯ್ತಾ, 3 ತಿಂಗಳಾಯ್ತಾ ಚಿಕನಿಗೆ ಹೇಳಬೇಕಲ್ಲ. ಅದನ್ನಾದರೂ ಹೇಳಿ ಅಲ್ಲ ನೀವು ಕೊಡೋ ಮುಂಚೆ, ತಿನ್ನಿಸೋ ಮುಂಚೆ. ಅಮೆರಿಕದಲ್ಲಿ ಹೋಗಿದ್ದಾಗ ಯುಟಿ ಖಾದರ್ ಅವರ ಗಮನ ಸೆಳೆದ ಅಂಶ ಯಾವುದು ಮತ್ತು ಇದು ಕರ್ನಾಟಕದಲ್ಲಿ ದಾಳಿಯ ರೂಪ ತಳೆದದ್ದು ಹೇಗೆ? ಇದನ್ನು ಕೂಡ ಖುದ್ದು ಯುಟಿ ಖಾದರ್ ಅವರೇ ವಿವರಿಸುತ್ತಿದ್ದಾರೆ, ಕೇಳಿ. ಐಸ್ ಕ್ರೀಮ್ ತಿನ್ನೋದು, ಚಾಕ್ಲೇಟ್ ತಿನ್ನೋದು, ಅದು ಸಡನ್ ಕಡಿತ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಯಂಗ ಜನ್ರೇಷನ್ ನೀವು ನಾಲಿಗೆಗೆ ರುಚಿಯಾಗೋದನ್ನು ತಿನ್ನೋದಲ್ಲ, ಆರೋಗ್ಯಕ್ಕೆ ಪೂರಕವಾಗೋದಂತ ತಿನ್ನಲಿಕ್ಕೆ ಈಗಿಂದೆಲ್ಲ ಅಭ್ಯಾಸ ಮಾಡಬೇಕು. ನಾನು ಬಹುಶಃ ಬಂದು ದೊಡ್ಡ ದೊಡ್ಡ ಹೋಟೆಲ್ಗೆ ಮತ್ತು ಮಲ್ಟಿನ್ಯಾಷನಲ್ ಕಂಪನಿಗೆಲ್ಲ ರೇಡ್ ಮಾಡಿದ್ದೀನಿ. ಯಾಕೆ? ಅವ್ರ ಮೇಲೆ ಕಾಂಪೌಂಟ್ ಅಂತಲ್ಲ, ಅವ್ರು ಮಾಡೋ ತಪ್ಪೇನಂತ ಗೊತ್ತಾಗಬೇಕು. ಜನರಿಗೆ ಅದರ ಒಂದು ಜನಜಾಗೃತಿ ಹೊತ್ತು ಮೂಡಿಸಬೇಕು. ನಾನು ಬಹುಶಃ ಅಮೆರಿಕ ಹೋದಾಗ ಇದೆಲ್ಲ ಸ್ಟಡಿ ಮಾಡಿದೆ. ಇಂಟರ್ನ್ಯಾಷನಲ್ ಬರ್ಗರ್ ಔಟ್ಲೆಟಲ್ಲಿ ಹೇಗೆ, ಏನು, ಎಲ್ಲಿಂದ ಬನ್ನು ಬರ್ತದೆ, ಎಲ್ಲಿಂದ ಚಿಕನ್ ಬರ್ತದೆ ಅಂತ ಹೇಳಿ ಅಲ್ಲಿ ಬಂದು ಇಲ್ಲಿ ಮತ್ತೆ ಅದನ್ನು ಪ್ರಾರಂಭ ಮಾಡಿದ್ದೆ. ನೋಡಿ, ಕಾನೂನು ಪ್ರಕಾರ ಅಂಥ ಕಂಪನಿ ಇಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಕೂಡ ಸೈನ್ ಮಾಡಿ ಒಪ್ಪಂದ ಮಾಡಿ ಕೊಡ್ತಾರೆ. ಯಾಕೆ? ಕಂಪನಿ ಒಂದು ಸ್ಟಾರ್ಟ್ ಆಗಲಿ ಅಂತೇಳಿ. ಕಾನೂನು ಪ್ರಕಾರ ಏನಿದೆ, 8 ತಿಂಗಳವರೆಗೆ ಚಿಕನನ್ನು ಈ ಫ್ರೀಸರಲ್ಲಿ -32 ಇಡಲಿಕ್ಕೆ ಅವಕಾಶ ಇದೆ. 2-3 ತಿಂಗಳು ಬಣ್ಣು. ನಾನು ಹೇಳಿದೆ ಕಂಪನಿಯವರಿಗೆ, ನೀವು 8 ತಿಂಗಳದ್ದು ಚಿಕನ್ ಕಾನೂನು ನನಗೆ ಹೇಳಿ, ನನಗೆ ಕಾನೂನಲ್ಲಿ ಅವಕಾಶ ಅಂತ ಹೇಳಿದರು. ನಾನು ನಿಮಗೆ ಕಾನೂನಲ್ಲಿ ಅವಕಾಶ ಇದ್ದರೆ ನಾನು ಬೇಡ ಅಂತ ಹೇಳೋದಿಲ್ಲ. ಮತ್ತು ನಿಮ್ಮಲ್ಲಿ ಮುಂದೆ ಬೋರ್ಡ್ ಹಾಕಿ, ಇದು 1 ತಿಂಗಳ ಚಿಕನ್, ಇದು 2 ಹಿಂದೆಯ ಚಿಕನ್, 3 ತಿಂಗಳ ಚಿಕನ್, ಜನರಿಗೆ ಗೊತ್ತಾಗಲಿ ಇದು ಎಷ್ಟು ತಿಂಗಳ ಹಿಂದೆ ನೀವು ತಂದಿದ್ದೀರಂತ ಹೇಳಿಕೊಂಡು ಜನರು ಮತ್ತೆ ತಿನ್ನಬೇಕಾ ತಿನ್ನಬೇಡ ಅಂತ ಅವ್ರಿಗೆ ಬಿಟ್ಟ ವಿಚಾರ. ಬರ್ಗರ್ ಒಂದು ಬಣ್ಣ ನಮ್ಮ ಮನೆಯಲ್ಲಿ ಮಾಡಿದರೆ 1 ದಿವಸದಲ್ಲಿ ಗಟ್ಟಿ ಆಗ್ತದೆ. ಇದು 5-6 ತಿಂಗಳಾದರೂ ಕೂಡ ಗಟ್ಟಿಯಾಗಬಾರ್ದು ಅಂತ ಹೇಳಿದರೆ ಅದಕ್ಕಾಗಿದ್ದ ಮದ್ದು ಎಷ್ಟು ಅಂತ ನಾವು ಇವತ್ತು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಆದ ಕಾರಣ ಇದನ್ನೆಲ್ಲ ನಿಮ್ಮ ಮಕ್ಕಳಿಗೆ ಕೂಡ ತಾವು ತಿಳಿಸಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಅದನ್ನೇ ನಾವು ಹೇಳಿದಾಗ ನಂಬಲಿಲ್ಲ. ನಿನ್ನೆ ಕಣ್ಣಾರೆ ನಿಮಗೆ ಬಹುಶಃ ಸಿಕ್ಕಿಬಿದ್ದು ನಾವು ಅದನ್ನು ಅದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆದರೂ ಕೂಡ ನಾವು ಯಾವುದಕ್ಕೂ ಲೆಕ್ಕ ತೆಕ್ಕೊಳ್ಳಿಕ್ಕೆ ಹೋಗಲಿಲ್ಲ. ಅಷ್ಟೆಲ್ಲದೆ ಎಷ್ಟು ಇದು ಮೋಸ ಆಗ್ತದೆ ಅಂತ ಹೇಳಿದರೆ, ನಾವು ಒಂದು ಕಡೆ ದೊಡ್ಡ ಒಂದು ಹೋಟೆಲ್ಗೆ ರೇಡ್ ಮಾಡಿದಾಗ ಚಿಕನ್ ಅದು ಬಾಕ್ಸ್ ಸಿಕ್ಕಿದಾಗ ಅದರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್ ಇದೆ. ಸೊ ಅಲ್ಲಿ ನಮ್ಮವ್ರು ನೋಡುವಾಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನಾಳಿದಿದೆ, ಇಲ್ಲಿ ಬಂದು 1 ವಾರ ಆಗಿದೆ, ಡೇಟ್ ಈಸ್ ಟುಮಾರೋಸ್. ಇದು ಎಲ್ಲಿಂದ ಅಂತೇಳಿ ಅವ್ನು ಕೊಟ್ಟ ಸಪ್ಲೈಯರ್ ಕಂಪನಿ ಮಾಡಿದಾಗ ಅವನು ಹೇಳ್ತಾರೆ, ನಮಗೆ ತುಮಕೂರಿಂದ ಫ್ಯಾಕ್ಟ್ರಿಯಿಂದ ಇದಾಗಿ ಬರುವುದು ಅಂತೇಳಿ.
ಅವನ ಹತ್ರ ರೇಡ್ ಮಾಡಿದಾಗ ಅವನು ಇವತ್ತು ಇದನ್ನು ಪ್ಯಾಕ್ ಮಾಡಿದರೆ ಅವನು ಹಾಕುವಾಗಲೇ ಲೇಬಲಿಂಗ್ ಹಾಕುವುದೇ 1 ವಾರದ ನಂತರ, 10 ದಿವಸದ ನಂತರ, ಯಾಕೆಂದ್ರೆ ಅಲ್ಲಿ ಹೋಗಿ ಮುಟ್ಟಬೇಕಲ್ಲ, ಅಲ್ಲಿಂದ ಬರುವಾಗಲೇ 10 ಡೇಸ್. ಈ ರೀತಿಯೆಲ್ಲ ಬಹುಶಃ ಜನ ಇವತ್ತು ಮೋಸಕ್ಕೊಳಪಡೋದ ವಿಚಾರ ಇವತ್ತು ಆರೋಗ್ಯದಲ್ಲಿ. ನಾನು ಯಾವಕ್ಕೆ ಇದನ್ನೆಲ್ಲ ಯುವಕರ ವಿದ್ಯಾರ್ಥಿಗಳ ಮುಂದೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ಮನೆಯವರು ಕೂಡ ಸೇರಿ ಇನ್ನೊಬ್ಬ ತಂದೆ ತಾಯಿ ಅಂತ ಹೇಳಿದರೆ ಮಕ್ಕಳು ಕೇಳುವುದಿಲ್ಲ. ಇದನ್ನಾದರೂ ಕೇಳಿ ಸ್ವಲ್ಪ ದೂರ ನಿಲ್ಲಿ ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕಂತ ಹೇಳಿದ್ರೆ 8 ತಿಂಗಳು 10 ತಿಂಗಳಿಂದ ಕೊಡ್ತಾರೆ ಅಂತ ಹೇಳಿಕೊಂಡು ನನಗೆ ಬಾಲಸ್ತಾಯಂದರು ಫೋನ್ ಮಾಡಿ ಕರ್ತವ್ಯ ಸಲ್ಲಿಸೋದು. ಖಾದರ್ ಅವರೇ, ನಾವು ಹೇಳುವಾಗ ಕೇಳ್ತಿರಲಿಲ್ಲ. ಈಗ ಇದೆಲ್ಲ ನೋಡಿಕೊಂಡು ಇವರಿದರಂದು ದೂರ ಹೋಗುವಂಥ ಪರಿಸ್ಥಿತಿ ಇವತ್ತು ಆಗಿದೆ. ಅದಕ್ಕೆ ಈ ರೀತಿಯ ದೊಡ್ಡ ಮಟ್ಟದ ಆರೋಗ್ಯದ ಜನಜಾಗೃತಿ ಕಾರ್ಯಕ್ರಮ ತಾವೆಲ್ಲ ಇವತ್ತು ಹಮ್ಮಿಕೊಂಡು ಇವತ್ತು ಬರುವಂಥ ಅವಕಾಶ ಇವತ್ತು ಆಗಬೇಕು. ನಮ್ಮ ಇಷ್ಟು ದೊಡ್ಡ ಇಂಡಸ್ಟ್ರಿಗೆ ನಮ್ಮ ತನ್ನ ಇಲಾಖೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವಾಗ ಸಿವಿಲ್ ಸೊಸೈಟಿ ಸಮಾಜದ ನಾಗರಿಕರು ಬಂದು ನಮಗೆ ಸಪೋರ್ಟ್ ಕೊಡ್ತಾರಾ, ಸಹಕಾರಿ ಕೊಡ್ತಾರಾ, ಆಗ ಇದೆಲ್ಲ ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಈಗ ಯುಟಿ ಖಾದರ್ ತನ್ನ ಸೇನೆಯನ್ನ ಸನ್ಮಾನಿಸುತ್ತಿದ್ದಾರೆ. ವಿವಿಧ ಕಡೆಗಳಲ್ಲಿ ದಾಳಿ ಮಾಡಿ ಅಲ್ಲಿಯ ವಾಸ್ತವ ಅಂಶವನ್ನ ಕನ್ನಡದ ಜನತೆಗೆ ತೆರೆದಿಟ್ಟ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಗೌರವಿಸುವ ಕೆಲಸ ಯುಟಿ ಖಾದರ್ ಮಾಡ್ತಿದ್ದಾರೆ. ಅಂದ್ರೆ ಇಡೀ ಕ್ರೆಡಿಟ್ ತನಗೊಬ್ಬನಿಗೆ ಸೇರಬೇಕಾದದ್ದಲ್ಲ ಎಂಬ ಸಂದೇಶವೂ ಇದರಲ್ಲಿದೆ. ಹಾಗೆಯೇ ಅಧಿಕಾರಿಗಳಿಗೆ ಪ್ರೇರಣೆ ಕೂಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.